ಸಂಬಂಧಿಕ. ದೊಡ್ಡದಲ್ಲ. ಮದುಮಗನ ಹತ್ರ ಒಂದು ವಿಷಯ ಕೇಳಿ ಮತ್ತೆ ಕೊಡುವ ಕೊಟ್ಟಿರಾ? ಎಲ್ಲರೂ ಒಟ್ಟಿಗೆ ಕೊಡುವ. ಎಲ್ಲ ಒಟ್ಟಿಗೆ ಎಲ್ಲ ಆದಿತ್ತು. ಆದ್ರೂ ನಾವು ಕ್ರಮವನ್ನು ಪರಂಪರೆ ಯಾಕೆ ಬಿಡುದು? ಒಂದು ಬಿಡ್ಬಾರ್ದು. ನಿಮಗೇನಾಗ್ತದೆ? ಏನಾಯ್ತು? ಮತ್ತೆ ಅಡಿ ಅಂತದ್ದು ನೋಡು, ಮುಡಿ ನೋಡ್ಬೇಕು. ದೊಡ್ಡ ಮದುಮಗ ನೀವು. ಮತ್ತೆ ಅದರಲ್ಲಿ ದೊಡ್ಡ ಮದುಮಗ ಸಣ್ಣ ಮದುಮಗ ಅಂತ ಬೇರೆಂತ ಅಲ್ಲ, ನೀವು ಮದುವೆಗೆ ಬಂದದ್ದು ಅಲ್ಲ. ಇಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ, ಊಟ ಮಾಡಿಕೊಂಡು ಹೋಗುವಂತ ಬಂದದ್ದು. ಅದ ಕೇಳಿದ್ದು ನಾನು. ಮತ್ತೆ ಎಂತದ್ದು? ಮದುವೆ ಆಗುದು ನೀವು ಹುಡುಗಿಯನ್ನೇ, ಮತ್ತೆ ಹುಡುಗನನ್ನಾಗುದಕ್ಕಾಗ್ತದ? ಹುಡುಗನನ್ನಾದ್ರೆ ತಲೆದಿಂಬಿಗ. ಮತ್ತೆ ಎಂತದ್ದು ಭಟ್ರೆ? ಹಾಗಲ್ಲ, ಹುಡುಗಿ ನೀವು ಮೊದಲು ನೋಡಿದ್ದೀರಾ ಅಂತ ನಾನು ಕೇಳಿ. ಈಗ ಹುಡುಗಿ ನೋಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆ? ದೊಡ್ಡವರ ಮನೆ ಹುಡುಗಿ ನೋಡುದು ಯಾಕೆ? ಅದು ಬಳ್ದ ಹಾಕುವುದಕ್ಕೆ ಮಾತ್ರ. ಹಾಗೆ ಗೊತ್ತಾಯ್ತಾ? ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಹಾಗೆ ಇರುವುದಿಲ್ವಾ? ಹಾಗೆ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೆಲವೊಮ್ಮೆ ನಕ್ಷತ್ರ ಬದಲಾಗುವಾಗ ಆ ಒತ್ತಡಕ್ಕೆ ಸಿಲುಕಿ ಓರೆ ಕೋರೆಯಾಗಿ ಹುಟ್ಟುವುದುಂಟು. ಹಾಗಾಗಿ ಮತ್ತು ಒಂದು ಕಾರ್ಯಕ್ರಮ ಉಂಟು. ಯಾವುದು? ಅದರಲ್ಲಿ ಬರ್ದಾಕಿದ್ದಾರೆ, ಬಳಿಕ ಅಳಲುವ ಸುತೆ ಶಾಪಂಗಳಿಗೆ ಗುರಿಯಾಗುವ ವರ ಪೀತ ಪುರೋಹಿತ ಸತ್ತ ಅಂತ. ಬೇಗ ಮದುವೆ ಮುಗಿಸಿ. ಯಾಕೆ? ನಾನು ಸತ್ರ ನೀನು ಬೆಳ್ಳಾರಿಗೆ ಹೋಗ್ತೀಯಾ? ಅಲ್ಲಿ ಅವರೀಗ ಎಲ್ಲಿದ್ದಾರೆ? ತಿರುಮಠದಲ್ಲಿದ್ದಾರೆ. ಹಾಗಲ್ಲ ಹಾಗಲ್ಲ. ನಾನು ಕೇಳುವುದಕ್ಕೆ ಕಾರಣ ಏನು? ಯಾಕಂದ್ರೆ ಈ ಹುಡುಗಿ ಅಥವಾ ಈ ಹುಡುಗ, ಇದು ಹುಡುಗ, ಅದೇ ಅದೇ ಹುಡುಗ ಹುಡುಗಿಯರನ್ನು ಒಂದಕ್ಕೆ ಒಂದುವರೆ ಆದ್ರೆ ನಾಳೆ ಹುಡುಗನ ಹೆಣ ಮರದ ಮೇಲೆ ಇದ್ದಿತ್ತು, ಹುಡುಗಿಯ ಹೆಣ ಬಾವಿಯಲ್ಲಿ ಇದ್ದಿತ್ತು. ಗೊತ್ತಾಗ ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೊತ್ತಾದಿತ್ತು ಅಷ್ಟೇ. ಯಾಕಂದ್ರೆ ಈ ಹುಡುಗಿ ಹೇಳಲಿಕ್ಕಾಯ್ತು, ಈ ಹುಡುಗನನ್ನು ಕಟ್ಟಿಕೊಂಡು ನಾನು ಯಾವ ಹೊಳೆಗೆ ಹಾರ್ಲಪ್ಪ, ನನಗೆ ಅವರ ಜೊತೆಯಲ್ಲಿ ಸಾಹಸ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಅವಳು ಕೂಗಿ ಕೆರೆಯ ಬಾವಿಯ ನೋಡ್ಲಿಕ್ಕಾಯ್ತು. ಆಮೇಲೆ ಈ ಹುಡುಗ ಗ್ರಹಿಸಲಿಕ್ಕೆ ಏನಾಯ್ತು, ಈ ದರಿದ್ರ ಸಂತಾನಕ್ಕೆ ನಾನು ತಾಳಿ ಕಟ್ಟಿದನಲ್ಲ, ಇವಳ ಜೊತೆಯಲ್ಲಿ ಸಂಸಾರ ಸಾಗಿಸುವುದಕ್ಕೆ ನನ್ನಿಂದ ಆಗದು, ಹಾಗಿದ್ರೆ ನಾನೇನು ಮಾಡುವುದು ಅಂತ ಹೇಳಿ ನೇಣು ತೆಕ್ಕೊಂಡು ಮರದ ಮೇಲೆ ನೇತಾಡು. ಹಾಗೆ ಆಗಬಾರ್ದು. ಯಾಕಂದ್ರೆ ಹುಡುಗಿ ಗಿಡ್ಡವೋ, ಉದ್ದವೋ, ಸಫರವೋ, ತೋರವೋ, ಕುಂಟಿಯೋ, ಕುರುಡಿಯೋ ಮತ್ತು ಒಂದು ಏನು ವಿಶಾಲಾಕ್ಷಿ ಅಂತ ಹೆಸರಿರ್ತದೆ. ಹೌದು, ವಿಶಾಲಾಕ್ಷಿ ಅಂತ ಹೆಸರಿದ್ದವರು ಒಂದು ಕಣ್ಣು ಪೂರ್ವಕ್ಕೆ ಮತ್ತೊಂದು ಕಣ್ಣು ಪಶ್ಚಿಮಕ್ಕೆ ಇರ್ತದೆ. ಹೆಸರು ಮಾತ್ರ. ಹಾಗಾಗಿ ನಿಮಗೆ ಯಾಕಂದ್ರೆ ನೋಡುವಾಗ ಏನು ಗಂಡ ಹೆಂಡತಿರು ಅಂತ ಹೇಳ್ಬೇಕು. ಆದಿತ್ತು, ಅದಕ್ಕೆ ನೋಡಿ ನಿಮ್ಮ ಮಾತಿಗೆ ಒಪ್ಪಿದ್ದೇನೆ. ಹುಡುಗಿ ನೋಡಿ ಮಾತನಾಡಿ ಮದುವೆ ಅದಕ್ಕೆ ವ್ಯವಸ್ಥೆ ಮಾಡೋಣ. ಮಹಾರಾಣಿಯವರೇ, ಮದುಮಗ ಹೇಳ್ತಾನೆ, ಮದುಮಗಳನ್ನು ಒಮ್ಮೆ ನೋಡಿ ಬಿಡೋಣ ಅಂತ ಒಂದು ನೋಡುವ ವ್ಯವಸ್ಥೆ ಮಾಡಿ. ಪುರೋಹಿತ, ದೊಡ್ಡ ಸಮಸ್ಯೆ ಆಗಿದೆಯಲ್ಲ. ಏನಾಯ್ತು? ಪ್ರಾಣಿವಾಸದಲ್ಲಿ ದಾಸದಾಸಿಯರು ಇಲ್ವೋ? ಎಲ್ಲ ಇದ್ದಾರೆ, ನಿದ್ದೆ ಬಿಟ್ಟದಲ್ಲ, ಎಲ್ಲ ಮಲಗಿದ್ದಾರೆ. ಹೋಗಿ ಎಬ್ಬಿಸುವುದ? ನಿದ್ರಭಂಗ ಮಹಾಪಾಪ. ನಿದ್ರೆ ಮಾಡಿದವರನ್ನು ಎಬ್ಬಿಸುವುದು ಬೇಡ. ಮತ್ತೆ ಎಚ್ಚರ ಇದ್ದವರ ಇರುವಾಗ ಅವರನ್ನು ಯಾಕೆ ಕರೆಯುವುದು? ಇಲ್ಲಿದ್ದಾರಲ್ಲ ಅಕ್ಕನಕ್ಲೆ ನಿಖಿಲ್ ಮಾತ ಪಾತೆರೊಂದು ಕುಲ್ಲು ಮೂಲ ಕೆಲಸ ಆಪುಜಿ ಮದುವೆ ಕೆಲಸ ಆಡುದಂಟ ಮದುಮೇಲಿನ ಐತ ಸಿಂಗಾರ ಅವು ಆಂಜನಕ್ಲೈನ ಎಂಟ್ಲಾಗ್ತಿ ಪೊಂಜನಕ್ಲೈನ ನಿಖಿಲ್ ಸೀರಿದ ನೆರಿಯಂಚ ಬತ್ತನೆ ಕೊಪ್ಪು ಗುಡಿ ಓಡಿ ದಿಕ್ಕವನು ನಿಖಲೇ ಬಂದು ಎಂಕ್ಲೇ ಮತ್ತು ತೆರಿಯಂದು ಮಾತೆರಲ್ಲ ಅಕ್ಕನ ಓಡಿಸಿ ಎಡ್ಡೆ ತೆರಿನಕ್ಲು 4 ಜನ ಇತ್ತ ಹೊಸತ್ತು ಮಾತ ಬತ್ತನೆ ಹಿಡಿದು ಬುಕ್ಕ ನಿಖಲೆಗೆ ಸೀರೆ ಗೊತ್ತು ಪಾಂದು ಗೊತ್ತು ಜನಕ್ಕೆ ಬರ್ಕೊಂಡು ಓಡಿಸಿ. ಅವರೆಲ್ಲ ಹೇಳುದಿಲ್ಲ ಯಾಕೆ? ಕಾರಣ ಉಂಟು. ನಾನು ಸಿಂಗಾರ ಮಾಡಿದ್ರೆ ಹೆಚ್ಚಾಗ್ತದೆ, ನಾನು ಸಿಂಗಾರ ಮಾಡಿದ್ರೆ ಕಡಿಮೆ ಆಗ್ತದಂತೆ ಗೊತ್ತಿದ್ದವಳೆ ಇರುವಾಗ ಯಾರ್ಯಾರನ್ನು ಯಾಕೆ ಯಾರಿದ್ದಾರೆ ಪುರೋಹಿತರೆ? ನನ್ನ ಹೆಂಡತಿ ಮದುಮಗಳನ್ನು ಸಿಂಗಾರ ಮಾಡುವುದರಲ್ಲಿ ಎತ್ತದ ಕೈ ಅವಳು. ಪುರೋಹಿತರೆ, ಎಲ್ಲಿದ್ದವರು? ಅಣ್ಣ ಇಲ್ಲ ಬಿಡದಿ ಅಲ್ಪ ಇತ್ತಿನ ವರ ರಾಮಣೆ ಒಳ್ಳೆ ಪೆದುಬಳ್ಳಿ. ಓ ಭಟ್ರೆ, ನಿಮಗೇನು ತಲಾಳಾಗಿ? ಯಾಕೆ? ನಿಮ್ಮ ಹೆಂಡತಿ ಆ ಗಂಡಸರತ್ತೆ ಅಂತ ಮಾತಾಡುದು? ಕಾರಣ ಉಂಟು. ಗಂಡಸರು ಸಿಕ್ಕಿದ್ರೆ ಸಾಕು, ಮುಂದಿನ ಹಲ್ಲು ಬಿಟ್ಲು ಬತ್ತರೆ ಬಲೆ ಇದಕ್ಕೆ ದಾಲ ಕೊರತೆ ಅವನು ಯಾನುಲೆತ್ತ ಪೂರ ಸುಧಾರಿಸ್ತೆ ಕುಡಿಲಿಕ್ಕೆ. ಮತ್ತೆ ಅವ್ರಿಗೆ ಗೊತ್ತಿಲ್ಲ ಹೆಂಡತಿಯ ಹಲ್ಲು ಮುಂದೆ ಅಂತ, ಅವ್ರು ನಗಾಡಿದಂತೆ ಮಾತಾಡ್ಲಿಕ್ಕೆ ಹೋಗ. ಅವರಲ್ಲಿ ಇರ್ಲಿ, ನಾನಿದ್ದೇನೆ. ಭಟ್ರಾಡೆ ಬಯಲ ತೊಂದರೆ ಅಡಿಗೆ ಭಟ್ರ ಪರಿಚಯ ಇರ್ಬೋದು. ನೋಡಿ, ಹೆಣ್ಮಕ್ಕಳು ಕನ್ನಡಿ ಮುಂದೆ ನಿಂತ್ರೆ ನೇರಿ ಹಿಡಿದದ್ದು ಬಾಮ ಪುರೋಹಿತರೆ, ಮಾಲಿನಿ ಅಮ್ಮ ಸಾಕಮ್ಮ ಅಲ್ಲ. ಈಗ ನಿಮ್ಮ ಸರದಿ ಏನಾಗ್ಬೇಕು? ಸಭೆ ಮುಂದಿರುವವಳೆ ಮದುಮಗಳು ನೋಡಿ. ಅಯ್ಯ
ಭಟ್ರೆ ಓ. ಮದುಮಗಳೆಲ್ಲಿದ್ದಾಳೆ? ಇವಳು ಸಣ್ಣವಳಾಗ್ತಾಳೆ, ಅವಳು ಬೇಡ ನಮಗೆ. ಅದಲ್ಲ, ಮತ್ತೆ ಅಲ್ಲಿ ಆಗಲಿರುವವರು, ಆಗುವವರು, ನಿಶ್ಚಯಾದವರು, ನಿರ್ಣಯವಾದವರು ಸಭೆಯಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಮತ್ತೆ ನಿಶ್ಚಯ ಆಗಿದೆ ಅಂತ ಹೇಳಿದ್ರೆ ಹುಡುಗಿ ಕಾಣುವುದಿಲ್ಲ. ಹಾಗಾಗಿ ಮಂಟಪದೊಳಗೆ ತಿರುಗಿ, ಸಭಾ ಮಂಟಪದೊಳಗೆ. ಈ ಮಧ್ಯೆ ಮಧ್ಯೆ ಬಿಡುವುದನ್ನು ನೀವು ಇನ್ನೂ ಬಿಟ್ಟಿಲ್ವಾ? ಆದಷ್ಟು ಬೇಗ ಮುಗಿಸುವ ಅಂತ ನಾನು ಬಿಡುವುದು. ಹೌದಾ? ಅದು ಆಗುದಿಲ್ಲ. ತಿರುಗಿ ನೋಡಿ, ತಿರುಗಿ ನೋಡಿ. ನೋಡ ಇನ್ನೆಂತ. ಓಯ್, ನಿಮ್ಮನ್ನು ನೋಡಿದ ಹುಡುಗಿಯನ್ನು ನೋಡಿದ? ಹಾಗಲ್ಲ, ನಿಮ್ಮನ್ನು ನೋಡಿ ಮದುಮಗಳು ಎಲ್ಲಿಯಾದ್ರೂ ಹೆದರಿ ಬಿಟ್ಟರೆ ಜೀವನದುದ್ದಕ್ಕೂ ಹೆದರಿಕೆ ಬಿಟ್ಟು ಹೋಗುದಿಲ್ಲ. ಅದಕ್ಕಾಗಿ ಹೇಗಿದ್ದೀರಿ ಅಂತ, ಭಾಷೆಗೆ ಸರಿ ಉಂಟಾ ಅಥವಾ ಅದು ಸರಿ ಉಂಟಾ, ಇದು ಸರಿ ಉಂಟಾ ಅಂತ ನಾನು ನೋಡಿದ್ದಷ್ಟೇ. ಉಂಟಲ್ಲ, ದೊಡ್ಡದಲ್ಲ. ಇನ್ನು ನೋಡಿ ಪುರೋಹಿತರೆ, ಓ. ಹುಡುಗಿ ಅಂದವಾಗಿದ್ದಾಳೆ, ಮದುವೆಗೆ ಒಪ್ಪಿದ್ದೇನೆ. ನಿಮ್ಮ ಒಪ್ಪಿಗೆ ಸಿಕ್ಕಿದ್ರೆ ಸಾಲದು, ಅವರ ಒಪ್ಪಿಗೆ ಒಂದು ಬೇಕು. ನೋಡಿ, ಕೇಳಿ ನೋಡಿ. ನೋಡಿ ಅಮ್ಮ ಎಂತ ಪುರೋಹಿತ್ರೆ? ಮಹಾರಾಣಿಯವರೇ, ಮದುಮಗ ಹೇಳ್ತಾನೆ ಮದುಮಗಳು ಚಂದ ಇದ್ದಾಳೆ ಆದೀತು ಅಂತ. ಆದ್ರೆ ಮದುಮಗ ಆದೀತು ಅಂತ ಮದುಮಗಳು ಹೇಳದಿದ್ರೆ ನಾಳೆ ಒತ್ತಾಯಕ್ಕೆ ಕಟ್ಟು ಬಿದ್ದು ನಾನು ತಾಳಿ ಕಟ್ಟಿದ ಅಥವಾ ಓ ಪುರೋಹಿತ್ರೆ, ನಾನು ಕೇಳಿದ್ದೇನೆ, ಮಾತಿಗೆ ಕೇಳುದಾದ್ರೆ ಕೇಳಿ, ಇಲ್ಲಂದ್ರೆ ಬೇಡ. ನಾನೇ ಕೇಳ್ಬೇಕು. ಮಾಲಿನ್ಯಮ್ಮ, ಅಂತಿಂತ ಹುಡುಗ ಅಂತ ಗ್ರಹಿಸ್ಕೊಳ್ಬೇಡ. ಇವರು ಪಾಟಾಳಿಯವರು. ಓಯ್, ನಿಮ್ಮ ಸಂಬಂಧಿಕರವ? ಯಾರು? ಪಾತಾಳಿ. ಊರಿನ ಹೆಸರೇ ಪಾತಾಳ ಊರಿನ. ಇವರು ಅಧಿಕಾರಕ್ಕೆ ಬಂದಾದ ಮೇಲೆ ಹೊಸ ಹೆಸರು ಇರಿಸಿದ್ದಾರೆ, ಮಧ್ಯಾಹ್ನದ ಅಧಿಕಾರಿಗಳು. ಮಧುವನ. ಅದೇ ಅದೇ, ಮಾಧುವನ. ಮಾಧುವನ ಅವ ಬೇರೆ ಮಗದ ಮಧುವನ. ಇವರ ಹೆಸರು ವೀರ ಉದ್ದಿನ ಬೇಳೆ ಅಂತ. ವೀರ ವಿದ್ಯುನ್ಮಾನ. ಬಲಿಷ್ಠ ವಿದ್ಯುನ್ಮಾಲಿ ಅಂತ. ಹೇಗಮ್ಮ, ಅರಮನೆ ದೊಡ್ಡದುಂಟು, ಬೇಕಾದಷ್ಟು ಸಂಪತ್ತುಂಟು, ಎಲ್ಲ ದೊಡ್ಡದೇ. ಹೌದಲ್ಲ, ಎಲ್ಲ ಬೇಕಾದ, ಕಡಿಮೆ ಏನೂ ಇಲ್ಲ, ಮತ್ತೆ ಏನೂ ಇಲ್ಲ, ಕೊಡತ್ತೆ ಕೊರತೆ ಕೊರತೆ. ಹೇಗಮ್ಮ, ನಿನಗೆ ಗಂಡಾದೀತಾ? ಅಮ್ಮನಿಗೆ ಆದ್ರೆ ಆಯ್ತಲ್ಲ, ಇನ್ನು ಒಪ್ಪಿಗೆ ಉಂಟಾ ಪುರೋಹಿತ್ರೆ? ಇಲ್ಲಿ ಮದುವೆ ಅಮ್ಮನಿಗ ಓ ಮಗಳಿಗ? ಎಂತ ಪುರೋಹಿತ್ರೆ ಇದು? ಹಾಗೆ ಹೇಳಿದ್ದು ತಗಲಿಲ್ವ? ಅಮ್ಮನಿಗೆ ಆದ್ರೆ ಆದೀತು ಅಂತ. ಪುರೋಹಿತ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಾಗಲ್ಲ ಹೇಳಿದ್ದು. ಮತ್ತೆ? ಅಮ್ಮನಿಗೆ ಒಪ್ಪಿಗಾದ್ರೆ ನನಗಾದಿತ್ತು, ಮದುಮಗಳಲ್ವ ನಾಚಿಗೆ ಅವಳಿಗೆ. ಬರಾಬರಿ ಬೇಕಮ್ಮ. ದೊಡ್ಡ ಕುಲದಲ್ಲಿ ಹುಟ್ಟಿದ ಸಾಲದು, ದೊಡ್ಡತನವನ್ನು ಉಳಿಸಿಕೊಳ್ಬೇಕು. ಹೆಣ್ಣಾಗಿ ಹುಟ್ಟಿದ ಮೇಲೆ ಮಾನ ಮರ್ಯಾದೆ ಎಂಬ ತೆರೆಯ ಮರೆಯಲ್ಲಿ ಇದ್ದರೆ ಮಾತ್ರ ಚಂದ. ಮದುವೆ ಕಾರ್ಯಕ್ರಮ ಮುಂದುವರಿಸೋಣ. ವಾದ್ಯದಲ್ಲಿ ಮಾತಾಡತ್ತೆ ಭಾರಿ ಎದ್ದಾಡಿ ಭಾರಿ పొరలాడు మధుమేల కార్యక్రమం. ఒక పండితిని పడిచి బొల్పులు పోరగా అప్పకి చూదు పోలే కైలో పెట్టామని పేరు, కిసెలో పెట్టామని పేరు. 1000 అక్కలు పెట్టమంది జెండా ఇంకా రాత్రి బొల్పు ఉంటే పెట్టమంతుందే ఉల్ల చాలా పొడి ಸಿಕ್ಕಂತೆ ಲಾಯಕ್ ಅಣ್ಣ ಬೆಡಿ ಮರ್ದುದಾರಿ ಒಟ್ರಾಸಿ ಚೂಕೋರ್ದು ಒಂದೇ ನೇ ಅಲ್ಪ ಮುಳಿತ ಇಲ್ಲಿ ಮೂಲು ಬೈತ ಮುಟ್ಟೆ ನಿಕ್ಲಿ ಒಟ್ರಾಸಿ ಚೂಕೋರ್ದು ಒಂದೇ ಕೊಂಜರ ಮಾಡ್ತಾರ. ನನ್ನ ಮದುವೆ ಏರೇರೆ ಕಾದು ಪಾವು ಪಂಡಿತಿನಿ ಹೊಡ್ಸಿ ಯಾರ್ಯಾರಿಗಾಗಿ 3:45 ಮುಗಿಬೇಕು. ಏನು ಅದಾಗುದಿಲ್ಲ, 4 ಭರ್ತಿ ಆಗುದಿಲ್ಲ. 4ರಲ್ಲಿ ಯಮ ಗಂಡ ಬರುತ್ತದೆ. ಓ, ಯಮ ಬಂದ್ರೆ ಆಗ್ಲಿಕ್ಕಿಲ್ಲ. ಯಮ ಗಂಡ ಅಂತರ ಲೋಕದ ಹಾಡು, ಅದು ಬೇಡ. ಅದಕ್ಕೆ ಮೊದಲು ಮದುಮಗ ಹೊರಗೆ, ಮದುಮಗಳು ಒಳಗೆ. ನಿಮಗೆ ಆದ್ರೂ ಅಂತರ್ಪಿಶಾಚಿಯ ಅದ್ಯಾಕೆ ಪುರೋಹಿತ್ರೆ, ನೀವಿರುವಾಗ ಬೇಕಾ? ನೋಡಿ, ನಾನು ಪಿಶಾಚಿ ಹೇಗೆ ಕಾಣ್ತಾ ಇದೆ ಹಿಂಗೆ. ಅಂತರ್ಪಟ ಗೊತ್ತಾಯ್ತಾ? ಅಂತರ್ಪಟದ ಹೊರಗೆ. ಎಲ್ಲಿ ಹೂ ಹಾರ, ಈ ಹಾರ, ಇದೆಂತದ್ದು? ಗುತ್ತಿಗೆ ಹಾಕ್ಲಿಕ್ಕೆ ಹಾಕಿದೆ. ಯಾರ ಗುತ್ತಿಗೆಗೆ? ಹುಡುಗಿ ಗುತ್ತಿಗೆ. ಹುಡುಗಿಯ ಕುತಿ. ಓಯ್ ಓಯ್, ಅವಳಿಗೆ ನಿರ್ಣಯ ಆದವರು ಬೇರೆ ಇದ್ದಾರೆ. ನೀವು ಮತ್ತೆ ಹುಡುಗಿಯ ಕುತ್ತಿಗೆ ಅಂತ ಹೇಳ್ತೀವಿ. ಮದುಮಗಳ ಗುತ್ತಿಗೆಗೆ ನಾನು ಮಂತ್ರ ಹೇಳ್ತೇನೆ, ಆವಾಗ ನೀವು ಹಾಕಿದ್ರೆ ಆಯ್ತು. ಇಡ್ಕಮ್ಮ, ಶುರು ಮಾಡಿ, ಶುರು ಮಾಡಿ. ಒಳ್ಳೆದಾಗ್ಬೇಕು. ಸುಲಗ್ನೆ ಸಾವಧಾನ. ದೈವ ಬಂದದ್ದು ಎಂತ ಗೊತ್ತಾಗ್ತದೆ. ಚಾಮುಂಡಿ ಅಥವಾ ಕಲ್ಕುಡ ಸಂಘರ್ಷ ಅಲ್ಲಿದ್ದದ್ದು. ಆಗ
ಅಷ್ಟು ಜನ ಓದ್ತಾರೆ, ಯಾರು ಕೈಕಾಲು ಹೊಂದಾಡಿಸುದಿಲ್ಲ. ನಾನು ಬಾಯಲ್ಲ ಲಾರಿಯಲ್ಲಿ ಕುಡಿದದ್ದಲ್ವ. ಸುಮ್ಮನೆ ಕೂತ್ಕೋ. ಆಯ್ತು ಬೇಗ ಹುಡುಗರದ ಕಾರ್ಯಕ್ರಮ. ಪುರೋಹಿತ್ರೆ ಅವ್ರನ್ನೆಲ್ಲ ಕರೀದಕ್ಕೆ ಉಡುಗೊರೆ ಅವ್ರಿಗೆ ಹೇಳಿದ್ದೇನೆ ಆಶೀರ್ವಾದ ಉಡುಗೊರೆ ಅಂತ. ಪರಂಪರೆ ಬಿಟ್ಟಾಗ ಆಗುದಿಲ್ಲ. ಪುರೋಹಿತರು ಕೊಡುವ ಕ್ರಮ ಉಂಟಲ್ಲ. ಹೌದು. ಬರೋದ ಪಟ್ಟೆ ಅವಳು ಕೊಡ್ಲಿಲ್ಲ. ಇದ್ದದ್ರಲ್ಲಿ ಸುಧಾರಿ ಇದ್ದದ್ದು ಹಳೇ ಪಟ್ಟೆ ನಿನ್ನಲ್ಲಿ 108 ಹೊಟ್ಟೆ ಪಟ್ಟೆ. ನೀನನ್ನು ಕೊಟ್ಟೆ, ನಾನು ಕೆಟ್ಟೆ. ಕೊಡುವುದು ಲೊಟ್ಟೆ. ಸೋಮ ಜಾಡೇನ ಪುರೋಹಿತರ ಕಡೆಯಿಂದ ಮದುಮಗಳ ಗುತ್ತಿಗೆಗೆ, ಮದುಮಗಳ ಗುತ್ತಿಗೆಗೆ, ಮತ್ತೆ ಯಥಾಸ್ಥಾನಕ್ಕೆ. ಕ್ರಮಕ್ಕೆ ಕೊಡುದಾ? ಅಲ್ಲ, ಕೊಟ್ಟಾಗೆ ಮಾಡುದು. ಎಷ್ಟು ಮದುವೆ ಆಗಿದೆ ಪುರೋಹಿತರಲ್ಲಿ? 68 ಕಳೀತು. ಇನ್ನು ಇರಿಸಿಕೊಡು. ಅದೇ ಬಾಮ್ಮ, ಬಾಮಲ್ಲ ಪುರೋಹಿತ್ರ ಮಾಲಿನಿ, ಮುಂದೆ ಬಾಮ್ಮ ಅಂತ. ಹಾಗೆ ಕೈ ಮುಗಿಯಮ್ಮ. ನಿನ್ನ ಮದುವೆ ಅಂದ ಚಂದವನ್ನು ನೋಡುವುದಕ್ಕೆ ಎಷ್ಟೋ ದೂರದಿಂದ ಎಲ್ಲ ಬಂದು ಸೇರಿದ್ದಾರೆ. ಅವರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಒಂದು ಆಶೀರ್ವಾದ ಪಡ್ಕೊಂಡು ಹೋಗುವಂತ ಶಿಷ್ಟಾಚಾರ ಬಿಡುದು ಬೇಡ. ಹೆಚ್ಚು ಮಾತಿಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ 2 ಮಾತು ಹೇಳಿದ್ರೆ ಸಾಕು. ಅಕ್ಕ ತಂಗಿಯಂದಿರೇ, ಓ ನನ್ನ ಗೆಳತಿಯರೇ, ಒಡನಾಡಿಗಳೇ, ಈವರೆಗೆ ನಿಮ್ಮ ಜೊತೆಯಲ್ಲಿ ಆಟಪಾಠ ಆಡ್ತಾ ಇದ್ದೆ. ಇವತ್ತು ನನಗೆ ಮದುವೆ ಆಯ್ತು. ನಾನು ನನ್ನ ಪತಿದೇವರ ಜೊತೆಯಲ್ಲಿ ಹೋಗಿ ಬರ್ತೇನೆ. ನೀವೆಲ್ಲರೂ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಅಳ್ಬೇಡ ಮಗಳೇ, ಅಳ್ಬೇಡ. ಆಯ್ತು, ನಿನಗೆ ಏನು ಆಗುದಿಲ್ಲ. ಅಳ್ಬೇಡ ಮಗಳೇ. ಓ ಪುರೋಹಿತ್ರೆ, ನೀವು ಸಣ್ಣ ಮಕ್ಕಳ ಹಾಗೆ ಅಳುವುದು ಯಾಕೆ? ಯಾರು ಅಳುವುದಿಲ್ಲ, ನಾನಾದ್ರೂ ಒಂದು ಅಳುಬೇಡುವ. ಯಾಕೆ ಅದು? ಶಿಷ್ಟಾಚಾರ ಅದು. ಯಾಕೆಂದ್ರೆ ನಮ್ಮ ಹುಡುಗಿ ಪುರೋಹಿತ್ರೆ ಎಂತ ಅಲ್ಲ, ನಮ್ಮ ಮನೆಯ ಹುಡುಗಿ ಅವರ ಜೊತೆಯಲ್ಲಿ ಬೇಡ ಪುರೋಹಿತ್ರೆ, ಯಾಕಂದ್ರೆ ಪರಿಚಯ ಇಲ್ಲದವರು ಹೊರ ಊರು ಪರಮ ಕಷ್ಟ ಅಂತ ಒಂದು ಮಾತಿಲ್ವ. ಹಾಗಾಗಿ ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಹುಡುಗಿ ಪುರೋಹಿತ್ರೆ ಎಂತ ಅಲ್ಲ, ನಮ್ಮ ಹುಡುಗಿಯ ಬಾಳೆ ಹಾಳಾಗ್ತದೆ. ಭಟ್ರೆ, ನಾನು ಮೊದಲೇ ಹೇಳಿದ್ದೇನೆ, ನಾವು ಎಲ್ಲಾ ವಿಷಯದಲ್ಲಿ ದೊಡ್ಡವರೇ ಅಂತ. ಮತ್ತೆ ನಿಮ್ಮನ್ನು ನೋಡ್ತಾರೆ ಅವರು. ಯಾಕೆ ಅವರು ಇನ್ಯಾಕೆ ನೋಡುದು? ನನಗೆ ಮದುವೆ ಆಯ್ತಲ್ಲ. ಮದುಮಗ ಕಲ್ಲು ಗುಂಡಿನಾಗೆ ಉರುಟಾಗಿ ಬಹಳ ಚಂದ ಇದ್ದಾರೆ. ಮದುಮಗನ ನಾಲಿಗೆ ಬೀಳ್ಬೇಕು ಅಂತ ಕಾಯ್ತಾರೆ. ಈಗ ಅವರು ಕಾಯುದ, ನೀವು ಕಾಯುದ? ನಾನು ಮತ್ತೆ ನಾಲಿಗೆ ಬಿದ್ರೆ ಮತ್ತೆ ಮಾತಾಡ್ಲಿಕ್ಕೆ ಉಂಟಾ? ಹಾಗಲ್ಲ, ಪರಂಪರೆಯಲ್ಲಿ ಒಂದು ಆಶೀರ್ವಾದ ಬೇಡಿಕೊಂಡು ಹೋಗುವುದು. ಹೇಗೆ, ಯಾವ ರೀತಿಯಲ್ಲಿ? ಹೆಚ್ಚು ಹೇಳಿದ ಬೇಡ, ನಾನು ಹೇಳಿದಷ್ಟನ್ನೇ ಹೇಳಿ. ಆದೀತು. ಕೈ ಮುಗಿರಿ. ಮುಗಿದೆ. ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಒಡನಾಡಿಗಳೇ, ಈ ಊರಿಗೆ ಬಂದು ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ಮತ್ತೆ ಕಾಲ್ ಕೊಡ್ಲಿಕ್ಕೆ ಆಗ್ತದ? ಮಾಲಿನಿಯ ಕೈ ಹಿಡಿದಿದ್ದೇನೆ. ಹಾಗೆ ಮತ್ತೆ ಮಾಲಿನಿಯ ಕೈ ಹಿಡಿದಿದ್ದೇನೆ. ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತೇನೆ. ನಾನು ನಿಮ್ಮ ಹೆಂಡತಿಯನ್ನು ಕರ್ಮ ಎನ್ನ ಮುಡಿಯೋದಿಲ್ಲ. 6 ಮಾತಂದು ಬಂಡೆ ಯಾರು ಒಂಜಿ ಉಂಡಿ ಉಳ್ಪುಣ. ಅಯ್ಯಯ್ಯೋ, ನಿಮ್ಮ ಹೆಂಡತಿ ನನಗೆ ಅಂತದಕ್ಕೆ ಉಪ್ಪಿನಕಾಯಿ ಹಾಕುದ? ನೀವು ಹೇಳುವಾಗ ನನ್ನ ಹೆಂಡತಿ ಅಂತ ನಾನು ಹೇಳಿದಾಗ ನೀವು ನಿಮ್ಮನ್ನು ಸೇರಿಸಿಕೊಳ್ಳಿ. ಈಗ ನೀವು ಆಗ ಹೇಳಿದ್ದೇನು? ನಾನು ಹೇಳಿದಾಗ ಹೇಳ್ಬೇಕಂತ ಹೇಳಿದ. ತಿರುಗಿಸ್ಬೇಕಯ್ಯ ಹೊತ್ತು ಬಂದಾಗ. ಅಲ್ಲಲ್ಲಿ ತಿರುಗಿಸ್ಬೇಕು. ಕೈ ಮುಗಿದ್ರ ನಾನು ನನ್ನ ಹೆಂಡತಿಯನ್ನೇ ಕರೆದುಕೊಂಡು ಹೋಗ್ತೇನೆ. ಯಾರ್ಯಾರ ಹೆಂಡತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕೊಡುವುದಿಲ್ಲ, ನಿಮ್ಮ ಹೆಂಡತಿಯನ್ನೇ ಕರ್ಕೊಂಡು ಹೋಗಿ ಎಲ್ಲರೂ ಆಶೀರ್ವಾದ ಮಾಡಿ ಕಳಿಸಿಕೊಳ್ಳಿ. ಒಳ್ಳೇದು. ಎಲ್ಲರ ಪರವಾಗಿ ನಿಮ್ಮ ಅಷ್ಟಪುತ್ರಿ ಭವ ಅಷ್ಟ ಅದು 8ಕ್ಕಿಂತ ಕಡಿಮೆ ಇಲ್ವಾಗಂತ ನಾವು ಕೊಡುವಾಗ ಹೆಚ್ಚೇ ಕೊಡು. ಅದರಲ್ಲೇ ನಂಟು. ಹೌದೌದು, ಒಳ್ಳೇದು ಉಂಟು. ಆಯ್ತು, ಅಷ್ಟೇ ಆಗಲಿ. ಪುರೋಹಿತ್ರೆ ಎಲ್ಲಿಗೆ ಹೋಗುದು? ಬಂದವರಿಗೆ ಒಂದು ಊಟದ ಏನು ಅವಸರ ಕೊಯ್ದು ಬೆಳೆಸಿ ಭಾರಿ ಗಮ್ಮತ್ತು ಅಡಿಗೆ ಮಾಡ್ತಿದ್ದೇವೆ. ಪರಿಮಳ ಈಡೆಗೆ ಬರ್ದು ಮುಂಕು ಹಾಕೊಂಡು 5 ಬಗೆ ಆಜಾಯಿನ ತೋಜಾಯಿನ 5 ದಿವಸ ಪಾಯಸ, ಲಾಡು, ಹೋಳಿಗೆ ಊರೆಲ್ಲ ಉಂಡು ವರಸು ಮನಸ್ಸು ಬೇರೆ ಪುಸ್ತಕ ಅಂತ ಪಲಾರ ವ್ಯವಸ್ಥೆ ಪಲಾರೆಲ್ಲ ಹೊಡ್ಕೊಂಡು ಕೊಂಡೆಲ್ಲ ಉಂಟು, ಪರ್ದೆಲ್ಲ ಉಂಟು, ಕೊಂಡೆ ಬೋಲ್ಡು ಕೆಂಡ ಮರಟ್ಟೆ ಉಂಟು. ಗಳಿಗೂ ನಾವು ನಂಬಿಕೊಂಡು ಬರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ನೀಡಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಮೇಳದ ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ಬರುವ ರಾತ್ರಿ ಕಟೀಲು ಕ್ಷೇತ್ರದಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಿಕ್ಕಿದ್ದೇವೆ. ಅದೇ ರೀತಿ ಮಾರ್ಗದ ಪಡೆದಿರಲು ಜಲಾಲಿ ಗೆಲಿದು ಸುರಪುರವರಿಯರಾದಿದೆಯೋ ಮರುಗುದಿರಿ
ಒಬ್ಬ ಕುಮಾರ ಹುಟ್ಟಿಕೊಂಡಿದ್ದಾನೆ. ಮಹೇಶ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದೇನೆ. ಮೊಮ್ಮಗನ ಮುದ್ದು ಮುಖವನ್ನು ಕಂಡಾಗ ನನ್ನ ಆಸೆ ಸ್ವರ್ಗಲೋಕವನ್ನು ಪಡಿಬೇಕು. ಆಸೆಯನ್ನು ಈಡೇರಿಸಲು ಇನ್ನು ಯಾರಿಲ್ಲವೇ? ಏನು ಮಾಡುವ? ತಲೆಯ ಮೇಲೆ ಕೈ, ಧಾರಾಕಾರ ಕಣ್ಣೀರು. ಏನು ಚಿಂತೆ ಬಂತು ಅತ್ತೇವರೇ? ಏನೆಂದು ಹೇಳಿ ಮಗನೇ ನಾನು? ಮೊದಲು ದೀಸಿದ ಸುತರನೆಲ್ಲ ವಾದಿಸಿದರು ದಿವಿಜರಲ್ಲ. ಕದನ ಮುಗರಿ ನಾಗ ಗೆಲಿವ ಅದಡರೋರೈ ಮೊದಲು ದಿವಿದ ಸುತರ ಎಲ್ಲ ಮಗನೇ, ಅತ್ತೇವರೇ, ನೋಡಿಕೊಂಡು ಬಂದು ಕಾರಣ ಕೇಳ್ತಾ ಇದೆಯಲ್ಲ. ಸರಿ. ಕಾರಣ ಏನೆಂಬುದಾಗಿ ಹೇಳಿ ಮಗನೇ. ಅಂದ್ರೆ? ಅದೆಷ್ಟೋ ಗಂಡು ಮಕ್ಕಳನ್ನು ಹಡೆದವಳು ನಾನು. ಮತ್ತೇನು? ಉಳಿಸಿಕೊಳ್ಳುವ ಭಾಗ್ಯ ನನಗಿಲ್ಲ ಕಂದ. ಯಾಕೆ ಇಲ್ಲ? ನಾವು ಹಿರಿಯ ಭಾಗಿಗಳು. ಸರಿ. ನ್ಯಾಯವಾಗಿ ಸಿಗಬೇಕಾದ ಸ್ವರ್ಗಲೋಕ ತಾನೇ. ಹೌದು. ಕಳಿಸಿಕೊಟ್ಟವಳು ನಾನು. ಏನಾಯ್ತು? ಹಿಂದಿರುಗಿ ಯಾರು ಬರಲಿಲ್ಲ ಮಗನೇ. ಕಾರಣ? ದೇವೇಂದ್ರ ಕುತಂತ್ರದಿಂದ ವಧಿಸಿದ. ದೇವತೆಗಳು ನನ್ನ ಪರಾಕ್ರಮದ ಮೂಲಕ ನಾನು ಸದೆ ಬಡಿತೇನೆ. ಹೋಗಿ ಬಂದು ಮಾನ್ಯವಾಗಿ
ಸುರವರು
ಎಂಥ ನಿನ್ನಯ ಗಾಧ ನಿನ್ನಯ ಗಾಧ ನಿನ್ನಯ ಗಾಧ ಅವರೆಲ್ಲ ಆ ರೀತಿ ನಿಮ್ಗೆ ಬಿರುದು ಕೊಟ್ಟಿದ್ದಾರೆ, ಅದನ್ನು ಕೇಳಿದ್ದೇನೆ. ನಾವು ಮೇಲೆ ಹೋಯ್ತು, ದೇವರ ಪಕ್ಕ ಹೋದದ್ದೇ ತಡ. ತಕೊಳ್ಳಿ ನಿಮ್ಮ ಸುರತ್ಕಲ್ ಸುರತ್ಕಲ್ಲರು ಸಾಲಾಗಿ ಯುದ್ಧಕ್ಕಾಗಿ ಬಂದರು. ಅಷ್ಟ ದಿಸೆಯಲ್ಲಿ ಎಲ್ಲ ಯುದ್ಧಕ್ಕೆ ಬರುವಾಗ ರಾಯರು ಒಂದು ಉರುವಾಂಬು ಬಿಟ್ಟದ್ದೇ ತಡ. ಆ ಅಂಬು ಬಿಟ್ಟದ್ದೇ ತಡ. ದೇವತೆಗಳೆಲ್ಲ ಎಲ್ಲಿ ಓಡಿದ್ದಾರೆ ಅಂತ ಗೊತ್ತಿಲ್ಲ, ಅವರೆಲ್ಲ ಓಡಿ ಹೋದ್ರು. ಅಲ್ಲಿಗೆ ಆಳುವ ಎದ್ದ. ಅಲ್ಲ ಅಲ್ಲ ಹೇಳುವವ ಕೇಳುವವ ಅವ ಮುಂದಿಂದ ಓದುವವರು ಹಿಂದಿಂದ ಬಡಿಯುವವರು ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ವಜ್ರಾಯುಧವನ್ನು ಏರಿಕೊಂಡು ನೇರಾಗಿ ರಾಯರ ತಲೆಗೆ ಬಂದಾಗಲೇ ರಾಯರು ಒಂದು ಸಲ ಏರಿಸಿದರು. ಸುರಪ್ಪ ನಿಂಬವನೇನೇನು ಅಲ್ಲ ರಾಗ ಹೇಳಿದದ್ದು. ನಿನ್ನನ್ನೇ ಕಾಯ್ತಾ ಇದ್ದ ನಾನು. ಸಿಕ್ಕಿದ್ದು ಒಳ್ಳೆದಾಯ್ತು. ನೀನು ಪೀಠದಲ್ಲಿ ಕುಳಿತಿದ್ದಿ, ನಾನು ಕೆಳಗಿದ್ದೇನೆ. ಆ ಪೀಠದಿಂದ ಇಳಿದು ಕೆಳಗೆ ಬಾ. ಅಧಿಕಾರ ಬಿಟ್ಟು ಕೊಟ್ಟರೆ ನಿನಗೆ ಬದುಕಬಹುದು, ಇಲ್ಲ ಇದ್ರೆ ಯುದ್ಧ ಮಾಡುವಂತ. ಅವನು ಕೂಡ ಯುದ್ಧಕ್ಕೆ ಸಿದ್ಧನಾದ. ಇಬ್ಬರಿಗೂ ಘನಘೋರ ಸಂಗ್ರಾಮ. ಸಂಗ್ರಾಮದಲ್ಲಿ ಸುರಪ್ಪ ಸೋತೋಡಿದನಮ್ಮ. ಅದೇ ಅದೇ ನಾನು ಅಲ್ಲಿ ಹುಡುಕಿದೆ. ಅಲ್ಲ ನನ್ನ ಕರ ಎಲ್ಲಿ ಇಟ್ಟಿರ್ತದೆ ಅಲ್ಲಿ ನೋಡಬೇಡ. ಹಾಗೆ ಹುಡುಕಿದ್ದ ಹಾಗೆ. ಅದೇ ಅದೇ ಇಬ್ಬರು ಚಪ್ಪಳೆ ಹೊಡಿಬೇಕಾ ಬೇಡ. ಅಷ್ಟೊತ್ತಿಗೆ ಆ ಕಡೆ ಈ ಕಡೆ ನೋಡಿದ್ರು. ಹಾಸನೆಯಲ್ಲಿಟ್ಟು ಹಾಸನೆಯಲ್ಲಿಟ್ಟು ಅಲ್ಲ ಸ್ಮಶಾನೆಯಲ್ಲಿಟ್ಟು ಸ್ಮಶಾನ. ಅದೇ ಅದೇ ಆವಾಗ ನಾನು ಸೂಚಿ ಕೊಟ್ಟೆ ಇಲ್ಲೇ ಉಂಟು ಅಂತ. ಆವಾಗ ಗೌರವದಲ್ಲಿ ಹೋಗಿ ಕುಳಿತರು. ಅಲ್ಲಿ ಪರ